ನಾಡಲ್ಲೂ ಬಂಗಾರದಂತ ಬೆಳೆ ಬೆಳೆದ ರೈತ. ಬರಗಾಲದಲ್ಲೂ ಬೋರ್ವೆಲ್ ನೀರು ಬಳಸಿ ಲಕ್ಷ ಲಾಭ ಪಡೆದ ಅನ್ನದಾತ. 9 ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡಿ ಯಶಸ್ವಿ. ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ. ಬರದಲ್ಲೂ ಕೂಡ ಈ ರೈತ ಉತ್ತಮ ಲಾಭ ಪಡೆದುಕೊಳ್ಳುತ್ತಿದ್ದು ಸಮಗ್ರ ಕೃಷಿ ಮೂಲಕ ಭರ್ಜರಿ ಆದಾಯ ಪಡೆದುಕೊಳ್ಳುತ್ತಿದ್ದಾರೆ. ಹೌದು, ಭೀಕರ ಬರಗಾಲ ಆವರಿಸಿಕೊಂಡಿರೋದ್ರಿಂದ ಜನ ಹನಿ ನೀರು ಸಿಗದೆ ಪರದಾಡ್ತಿದ್ದಾರೆ. ಲಕ್ಷಾಂತರ ರೈತರು ನೀರಿಲ್ಲದೆ ಬೆಳೆಗಳನ್ನ ಕಳೆದುಕೊಂಡಿದ್ದು ಸಾಲದ ಕೂಪಕ್ಕೆ ಸಿಲುಕಿದ್ದಾರೆ. ಆದ್ರೆ ಇಲ್ಲೊಬ್ಬ ರೈತ ಮಾತ್ರ ಬರದಲ್ಲೂ ಬಂಗಾರದಂತ ಬೆಳೆಯನ್ನ ಬೆಳೆದು ಲಕ್ಷ ಲಾಭ ಪಡೆದಿದ್ದಾರೆ. ಸುರಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ರೈತರಾದ ಶಿವರಾಜ್ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದು ಲಕ್ಷಾಂತರ ರೂಪಾಯಿ ಲಾಭ ಕಂಡುಕೊಂಡಿದ್ದಾರೆ. ತಮ್ಮ 9 ಎಕರೆ ಜಮೀನಿನಲ್ಲಿ ವಿವಿಧ ರೀತಿಯ ತೋಟಗಾರಿಕೆ ಬೆಳೆಗಳನ್ನ ಬೆಳೆದಿದ್ದು ಈ ಕುರಿತು ರೈತ ಶಿವರಾಜ್ ಹೇಳಿದ್ದು ಹೀಗೆ. ಆಮೇಲೆ ದಾಳಂಬರಿ ಸ್ವಲ್ಪ ರೋಗ ಬಂತ್ರಿ, ಅದು ಲಾಭ ಆಯ್ತು ರೀ. ಅದು ಫಸ್ಟ್ ಒಂದು 23 ಲಕ್ಷ ಬೆಳೆದನ್ರಿ ಫಸ್ಟ್ನೇ ವರ್ಷ. ಅದು ಬೆಳೆದ್ಮೇಲೆ ಮತ್ತೆ ಡೈಬ್ಯಾಕ್ ಅದು ಬಂತು ರೀ. ಡೈಬ್ಯಾಕ್ ಬಂದಮೇಲೆ ತೆಗೆದ್ಮೇಲೆ ಮತ್ತೆ ಇದು ಒಂದು 5 ಎಕರೆ ಅಂಜೂರು ಹಾಕಿದ್ದೇನೆ ಸರ್. ಅಂಜೂರು ಒಂದು 3 ಎಕರೆ ದ್ರಾಕ್ಷಿ ಮಾಡೇನಿ ರೀ. ಮತ್ತು 1 ಎಕರೆ ಡ್ರ್ಯಾಗನ್ ಹಾಕಿದ್ದೇನೆ ಸರ್. ಇದರಷ್ಟು ಇಲ್ರಿ, ದ್ರಾಕ್ಷಿ ತೆಗ್ದನ್ ಸರ್. ಈಗ ಫಸ್ಟ್ ಕಟಿಂಗ್ ಆಗ್ಯದ್ರಿ. ಅದು ಫಸ್ಟ್ ಕಟಿಂಗ್ ಒಂದು 6.5 ಲಕ್ಷ ಬಂದದ್ರಿ ಈಗ ಫಸ್ಟ್ ಸರ್ತಿ. ರೀ ಇದೊಂದು ಡ್ರ್ಯಾಗನ್ದು ಒಂದು 50,000 ಹಂಗೆ ಬಂದದ್ರಿ ಫಸ್ಟ್ ಕಟಿಂಗ್. ಇನ್ನು ಅಂಜೂರದಂತ್ರ ಬಂದಿಲ್ಲ ಸರ್. ಈಗ ಕಾಯಾಗಿ ಹಿಡ್ದದ್ರಿ ಈಗ ಸದ್ಯ. ಫಸ್ಟ್ ಫಾರ್ ಆಗಿದೆ ಸರ್. ಇನ್ನು ವಿವಿಧ ಮಾದರಿಯ ತೋಟಗಾರಿಕೆ ಬೆಳೆಗಳನ್ನ ಕಾಲಕಾಲಕ್ಕೆ ಬದಲಿಸುತ್ತಿರುವ ರೈತ ಶಿವರಾಜ್ ಈ ಹಿಂದೆ ದಾಳಿಂಬೆಗಿಂತಲೂ ಭರ್ಜರಿ ಲಾಭ ಗಳಿಸಿದ್ರು. ಇದೀಗ ಡ್ರ್ಯಾಗನ್ ಫ್ರೂಟ್, ಹಸಿ ದ್ರಾಕ್ಷಿ ಮೂಲಕ ಭರ್ಜರಿ ಲಾಭ ಪಡೆದುಕೊಳ್ತಿದ್ದು ಇದರ ಜೊತೆ ಅಂಜೂರ್ ಸಹ ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಭಾರಿ ಬೇಡಿಕೆ ಇರುವುದರಿಂದ ಮುಂದಿನ ಕೆಲ ವರ್ಷಗಳಲ್ಲಿ ಹೊಸ ಬೆಳೆಗಳಿಂದಲೂ ಲಕ್ಷಾಂತರ ರೂಪಾಯಿ ಲಾಭ ಬರುವ ನಿರೀಕ್ಷೆಗಳಿವೆ. ಈ ಕುರಿತು ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಮಲ್ಲಿಕಾರ್ಜುನ್ ಹೇಳಿದ್ದು ಹೀಗೆ. 9 ಎಕರೆ ಟೋಟಲ್ ಹೊಲ ಮಾಡ್ಯಾರ. ಈಗ ಇಂಥ ಮಳೆಗಾಲ ಟೈಮಿಗೆ ಮಳೆ ಬೆಲೆ ಬಂದಿ ಸಲಕ್ಕೆ ಏನಾಗ್ಬಿಡ್ದ, ಇದು ಅಂಜೂರ ಅದ ನೋಡ್ರಿ, ಇದಕ್ಕೆ ಭಾಳ ಕಡಿಮೆ ನೀರು ಹತ್ತವ್ರಿ ಕಂಪೇರ್ ಟು ದ್ರಾಕ್ಷಿ. ಇದು ಕಮ್ಮಿ ಹತ್ತವ ಆಯ್ತು. ಬರಗಾಲ ಇದ್ರೂ ನೀರು ಕಡಿಮೆ ಹತ್ತವ ಆಯ್ತು. ಡ್ರ್ಯಾಗನ್ ಫ್ರೂಟ್ ಅದ ನೋಡ್ರಿ, ಅದಕ್ಕೂ ವಾರಕ್ಕೊಂದ್ಸರ್ತಿ ನೀರು ನಡೀತದೆ. ಇದಕ್ಕೂ ಒಂದು ವಾರಕ್ಕೊಂದ್ಸರ್ತಿ ನೀರು ನಡೀತದೆ. ಅದ್ರ ಬೇರೆ ಹನಿ ನೀರು ಅಳಿಸ್ಯಾರ ನೋಡ್ರಿ. ನಮ್ಮ ಇಲಾಖೆ ಸಬ್ಸಿಡಿ ತೊಗೊಂಡ್ರಿ ಅವರು. ಅದಕ್ಕಿರೋದಂದ್ರೆ ನೀರು 1 ಗಂಟೆದಾಗೆ 5 ಎಕರೆ ನೀರು ಆಗ್ತದೆ. ಒಟ್ನಲ್ಲಿ ಭೀಕರ ಬರ ದಿನೇ ದಿನೇ ಹೆಚ್ಚುತ್ತಿರುವುದರ ನಡುವೆಯೂ ರೈತ ಶಿವರಾಜ್ ಭರ್ಜರಿ ಬೆಳೆ ಬೆಳೆದು ಇತರೆ ರೈತರಿಗೂ ಮಾದರಿಯಾಗಿದ್ದಾರೆ. ಹೀಗಾಗಿ ರೈತರು ಕೇವಲ ಒಂದೇ ಮಾದರಿಯ ಬೆಳೆಯ ಮೇಲೆ ಅವಲಂಬನೆಯಾಗದೆ ಸಮಗ್ರ ಕೃಷಿ ಅಳವಡಿಸಿಕೊಂಡು ಬೆಲೆ ಕುಸಿದಂಥ ಸಂಕಷ್ಟದಿಂದ ಹೊರಬರಬೇಕಿದೆ.